ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದೆ ಅಲ್ವಾ? ಯಾಕಮ್ಮ ಹೀಗೆ ಕೇಳ್ತಿದ್ದೀರಾ? ನೀವಂದ್ರೆ ನನಗೆ ತುಂಬಾ ಪ್ರೀತಿ, ಗೌರವ. ನಾನು ನಿಮ್ಮನ್ನ ನಮ್ಮ ಅಮ್ಮನ ಸ್ಥಾನದಲ್ಲಿ ನೋಡ್ತೀನಿ ಅಮ್ಮ. ಹಾಗಾದ್ರೆ ನಾನು ಹೇಳಿದ ಮಾತು ಕೇಳ್ತೀಯಾ? ಕೇಳ್ತೀಯಾ ಅಂತ ಪ್ರಶ್ನೆ ಮಾಡಬೇಡಿಮ್ಮ, ಮಾಡು ಅಂತ ಹೇಳಿ. ನಿಮ್ಮ ಒಂದು ಮಾತನ್ನು ಮೀರೋಣ ನಾನು. ನಿಜನಾ? ನಾನು ನಂಬಿರೋ ಆ ದೇವರ ಮೇಲೆ ಆಣೆ. ಹೇಳಿ. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಆಗಲ್ವಾ? ನಿನ್ನ ಗಂಡ, ನಿನ್ನ ಕುಟುಂಬ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನಿಮ್ಮತ್ತೆ, ನಿಮ್ಮ ತಂದೆ, ನಿಮ್ಮ ತಂಗಿಗಿಂತ ಸತ್ತೋಗಿರೋ ಆ ಅಕ್ಕನೇ ಹೆಚ್ಚಾಗೋದ್ಲಲ್ಲ ನಿನಗೆ? ನಮ್ಮ ಮನೆ ಸೊಸೆ ಅಂತ ಸಂಭ್ರಮದಿಂದ ನಿನ್ನ ಮನೆ ತುಂಬಿಸ್ಕೊಂಡಿದ್ದೀನಿ. ಅದಕ್ಕೆ ಯಾವ ಬೆಲೆನೂ ಇಲ್ವಾ? ನಿನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ಳಿಲ್ವೇನೆ? ಈ ತಾಯಿ ಭಾಗ್ಯ ಉಳಿಸ್ಕೊಡೆ. ಅಪ್ಪಿ ತಪ್ಪಿ ಕೂಡ ನನ್ನ ಮಗನಿಗೆ ಏನು ಮಾಡಬೇಡ ನೀನು. ಇಲ್ಲಮ್ಮ, ನನ್ನ ದೇವ್ರಿಗೆ ಏನಾದರೂ ತೊಂದರೆ ಆದ್ರೆ ನಾನು ಉಳಿಯಲ್ಲ. ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ಸಿಗ್ತಿಲ್ಲ. ಇನ್ನು ಮುಂದೆ ನನ್ನ ಗಂಡನ್ ಬಿಟ್ರೆ ಯಾರನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಊಟ ಮಾಡಿದೆ ಪುಟ್ಟ? ಇಲ್ಲ ಅಮ್ಮ. ಒಂದು ನಿಮಿಷ ಇರು, ನಾನೇ ತಗೊಂಡು ಬರ್ತೀನಿ. ಹಾ? ಬೇಡ ಅಮ್ಮ, ನಾನೇ ಹೋಗಿ ಮಾಡ್ತೀನಿ. ಯಾಕೋ ತುಂಬ ಸುಸ್ತಾದಂಗೆ ಕಾಣಿಸ್ತಾ ಇದೆಯಾ? ನೀನು ಇಲ್ಲೇ ಕೂತಿರು, ನಾನೇ ತಗೊಂಡು ಬರ್ತೀನಿ. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು. ನಿನ್ನ ಗಂಡ, ನಿನ್ನ ಕುಟುಂಬ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನಿಮ್ಮತ್ತೆ, ನಿಮ್ಮ ತಂದೆ, ನಿಮ್ಮ ತಂಗಿಗಿಂತ ಸತ್ತೋಗಿರೋ ಆ ಅಕ್ಕನೇ ಹೆಚ್ಚಾಗೋದ್ಲಲ್ಲ ನಿನಗೆ? ಮಹಾಮಂಡಲ ಮಾಡೋದು ಬೇಡ ಅಂತ ಕಾಲಿಡಿದು ಬೇಡ್ತಾ ಇದೆಯಾ? ಬೇಡ್ತಾ ಇಲ್ಲ, ನಿಲ್ಲಿಸ್ತೀನಿ ಅಂತ ಹೇಳೋವರೆಗೂ ಮುಂದಕ್ಕೆ ಹೋಗಕ್ ಬಿಡಲ್ಲ. ಎದುರಿಸ್ತಾ ಇದೆಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಬಿಡು ಕಾಲು. ಬಿಡಲ್ಲ. ನಾನು ಕೂಡ ಅಂದ್ಕೊಂಡಿದ್ದೀನ ಮಾಡೋವರೆಗೂ ಬಿಡೋದಿಲ್ಲ. ಮಾಡೋದಕ್ಕೆ ನಾನ್ ಬಿಡಲ್ಲ. ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಅನ್ಕೊಂಡಿದ್ದೀನ ಮಾಡಬೇಕು ಅಂತ ಹೊರಟ ಮೇಲೆ ಪ್ರಳಯ ಆದ್ರೂ ನಿಲ್ಸೋದಿಲ್ಲ ಈ ಸೆಲ್ವ ಪಿಳ್ಳೆ. ನೀವದನ್ನ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ನಿಲ್ಲಿಸ್ಬಿಡಿ. ಕೊನೆ ಬಾರಿ ಹೇಳ್ತಿದ್ದೀನಿ, ನಿಲ್ಸೆ. ನಿನಗೆ ಇದು ಕೊನೆನೇ, ನನಗೆ ಆರಂಭ. ನಾನು ಮಹಾಮಂಡಲ ಮಾಡೇ ಮಾಡ್ತೀನಿ. ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಅದು ಹೇಗೆ ತಡೀತೀಯ ಅಂತ ನಾನು ನೋಡ್ತೀನಿ. ನೀವ್ ಈ ಭೂತ ಯಜ್ಞ ಮಾಡಿದ್ರೆ ನಾನ್ ನಿಮ್ಮನ್ನ ಬಲಿ ತಗೋತೀನಿ.
ನೋಡೋಣ ನಿನ್ನ ಶಕ್ತಿ ಹೆಚ್ಚೋ ನನ್ನ ಶಕ್ತಿ ಹೆಚ್ಚೋ ಅಂತ. ಶಿಷ್ಟರಾಗಿ ನೀವು ದುಷ್ಟರ ಸದೆ ಬಡಿಬಹುದು, ಆದ್ರೆ ನಾನು ದುಷ್ಟರಲ್ಲ ಅಂತ ತೋರಿಸ್ತೀನಿ. ನನ್ನ ದಾರಿಗೆ ನನ್ನ ಗುರಿಗೆ ಅಡ್ಡ ಬಂದ್ರೆ ಆಗೋ ಅನಾಹುತನ ಊಹಿಸ್ಕೊಳಕ್ಕೂ ಆಗಲ್ಲ. ನಿಮ್ಮಂತ 100 ಶೆಲ್ವ ಪಿಳ್ಳೆಗಳು ಬಂದ್ರು ವಿಕ್ರಮ್ನ ಉಳ್ಸೋಕಾಗಲ್ಲ. ಇನ್ನು 3 ದಿನದಲ್ಲಿ ದುರ್ಗಾಷ್ಟಮಿ. ಅವತ್ತಿನ ದಿನಾನೇ ಅವನ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ. ನೀವು ಸಾಕ್ಷಿ ಆಗಿರ್ತೀರಾ? ಶೆಲ್ವ ಪಿಳ್ಳೆ, ನಿನಗೂ ಒಂದ್ ಗತಿ ಕಾಣಿಸ್ತೀನಿ. ಎಲ್ಲಿ ಹೋಗಿದ್ದಾಳ ಅವಳು? ಅಮ್ಮ ನಂಗೆ ಗೊತ್ತಿಲ್ಲಮ್ಮ. ಮತ್ತೆ ಹೇಗೋ ಹೇಳಿದೆ ಅವಳು ಬಂದೇ ಬರ್ತಾಳೆ ಅಂತ. ನಿಮ್ಮಿಬ್ಬರಿಗೂ ಎಲ್ಲ ಗೊತ್ತಿದೆ. ನನ್ನ ಮುಂದೆ ಸುಮ್ಮನೆ ನಾಟಕ ಆಡ್ತಾ ಇದ್ದೀರಾ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡು. ಅಮ್ಮ ಎಲ್ಲಿಗೆ ಹೋಗಿದ್ದೆ? ಏನೋ ವಿಕ್ರಮ್ ಇದು? ಎಲ್ಲಿಗೆ ಹೋಗಿದ್ಲು ಅವಳು? ನನ್ನ ಮಾತಿಗೆ ಸ್ವಲ್ಪ ಬೆಲೆ ಇಲ್ವಾ? ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಉತ್ತರ ಕೊಡದೆ ಹೋಗ್ತಿದ್ದಾಳೆ. ನನ್ನ ತಲೆ ಚಿಟ್ಟಿಡ್ದೋಗಿದೆ. ಇದು ಯಾಕೋ ಅತಿರೇಕಕ್ಕೆ ಹೋಯ್ತು. ನೋಡಿದವ್ರು ಏನು ಅನ್ಕೊಳಲ್ಲ ಹೇಳು? ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಬಾ ನನ್ನ ಜೊತೆ ಬಾರ. ನೀನು ಮೇಘ್ನಾನ ಇಷ್ಟಪಟ್ಟೆ ಅಂತ ಅವಳ ಜೊತೆ ಮದುವೆಗೆ ಒಪ್ಕೊಂಡೆ. ಅವಳು ಈ ಮನೆಗೆ ಬಂದಾಗಿಂದ ಒಂದಿನ ಆದರೂ ಅವಳನ್ನ ಸೊಸೆ ಥರ ನಾನು ನೋಡಲಿಲ್ಲ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸಿದೆ. ಇಷ್ಟೊಂದು ಕಾಳಜಿ ತೋರಿಸೋ ಗಂಡ, ಪ್ರೀತಿಸೋ ಅತ್ತೆ ಮಾವ ಮೈದ್ನ, ಇವ್ರು ಯಾರ ಬಗ್ಗೆನೂ ಯೋಚನೆ ಮಾಡೋಷ್ಟು ಮೆಚುರಿಟಿನೇ ಇಲ್ಲ ಹುಡುಗಿಗೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ನೀನು ಮೇಘ್ನ ಬಿಟ್ಬಿಡು. ಅಮ್ಮ, ಇನ್ನು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋಕೆ ನನ್ನ ಕೈಲಾಗಲ್ಲ ಕಣ. 3 ದಿನದಲ್ಲಿ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ ಅಂತ ಹೇಳ್ದೆಯಲ್ಲ. ಈ 3 ದಿನದಲ್ಲಿ ಅವಳು ಏನೂ ಅನಾಹುತ ಮಾಡಲ್ಲ ಅಂತ ಯಾವ ಗ್ಯಾರಂಟಿನೋ? ಜೀವನ ಕೊಟ್ಟ ನನ್ನ ಮಗನ ಪ್ರಾಣ ತೆಗಿತಾಳಂತೆ. ಇನ್ನು ನನ್ನ ಕೈ ಸಹಿಸಕ್ಕಾಗಲ್ಲ ಮೂರ್ತಿಗಳೇ. ನಿಮ್ಮ ಮಗಳನ್ನ ನೀವು ಮನೆಗೆ ಕರ್ಕೊಂಡು ಹೋಗ್ಬಿಡಿ.